ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ಗಾಯ್ಸ್, KPSC ಇಂದ ಮತ್ತೆ FDA ಅಡಿಷನಲ್ ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ ಕಣ್ರಿ. ಸೊ ಆಸ್ ಒನ್ ಡೇ ಬಿಫೋರ್ ನಮಗೆ 2017ನ 10% ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಇವಾಗ 2018ರ FDA ಅಡಿಷನಲ್ ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಅಧಿಸೂಚನೆ ಬಂದ್ಬಿಟ್ಟು 11/2/2019ರಲ್ಲಿ ಅಧಿಸೂಚಿಸಲಾಗಿತ್ತು. ವಿವಿಧ ನ್ಯಾಯಾಂಗ ಘಟಕಗಳಲ್ಲಿನ ಪ್ರಥಮ ದರ್ಜೆ ಸಹಾಯಕರ RPC ಅಂದರೆ ನಾನ್ HK 219 ಹುದ್ದೆಗಳು, HK ವೃಂದದ 50 ಹುದ್ದೆಗಳು, ಟೋಟಲ್ ಆಗಿ 269 ಹುದ್ದೆಗಳಿಗೆ ಎಕ್ಸಾಮ್ ಅನ್ನು ನಡೆಸಿದ್ರು. ಇದಕ್ಕೆ ಸಂಬಂಧಿಸಿದಂತೆ 1ನೇ ತಾರೀಕು ಡಿಸೆಂಬರ್ 2020ರಂದು ಫೈನಲ್ ಸೆಲೆಕ್ಟ್ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ರು. ಸೊ ಇವಾಗ ಅದರಂತೆ ಉಳಿಕೆ ಮೂಲ ವೃಂದ ಮತ್ತು HK ವೃಂದಗಳ ಹುದ್ದೆಗಳಿಗೆ 10% ಹೆಚ್ಚುವರಿ ಪಟ್ಟಿಯನ್ನು ಅಡಿಷನಲ್ ಲೀಸ್ಟನ್ನು ಸಿದ್ಧಪಡಿಸಿದರೆ 10%ನಷ್ಟು ಅದರ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು RPCದಾಗಿರುತ್ತೆ. ಮೊದಲನೇದಾಗಿ ಇವರೆಲ್ಲ 2018ರ FDA ಅಡಿಷನಲ್ ಲೀಸ್ಟಲ್ಲಿ ಬಂದಿರುವಂಥವ್ರು. ಸೊ ನೀವು ನಿಮ್ಮ ರಿಜಿಸ್ಟರ್ಡ್ ನಂಬರ್ ಇದೆ, ನೇಮ್ ಇದೆ, ಸೀರಿಯಲ್, ನಿಮ್ಮ ಟೋಟಲ್ ಮಾರ್ಕ್ಸ್ ಆಗಿರುತ್ತೆ. ಸೊ ಎಲ್ಲವನ್ನು ನೋಡ್ಕೊಳ್ಳಿ. ಜೊತೆಗೆ HKದು ಕೂಡ ಕೊಟ್ಟಿರ್ತಾರೆ. ಇದರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ, ಮರಿದೇ ತಗೊಳ್ಳಿ, ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಆ್ಯಂಡ್ ನೋಡಿ, ಇದು ಹೈದರಾಬಾದ್ ಕರ್ನಾಟಕ ಕ್ಯಾಡ್ರೆದಾಗಿರುತ್ತೆ. ಸೊ ಇವರೆಲ್ಲ ಅಡಿಷನಲ್ ಲೀಸ್ಟಲ್ಲಿ ಬಂದಿರುವಂಥವ್ರು. ಆ್ಯಂಡ್ ಇದರಲ್ಲಿ ಒಂದು ಮೇಲ್ಕಂಡ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶ್ರೀ ಲಡ್ಡಪ್ಪ ನೋಂದಣಿ ಸಂಖ್ಯೆ ಬಂದ್ಬಿಟ್ಟು 80064995. ಈ ಅಭ್ಯರ್ಥಿಯ ಆಯ್ಕೆಯು ಮೂಲ ದಾಖಲೆಗಳ ಪರಿಶೀಲನೆಗೆ ಷರತ್ತಿಗೊಳಪಟ್ಟಿರುತ್ತದೆ. ಅಂದರೆ ಇವರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಳಪಟ್ಟಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಒನ್ ಓಕೆ. ಸೊ ಲಾಸ್ಟ್ ಇದಲ್ವಾ, ಇದು ಬಂದ್ಬಿಟ್ಟು ಷರತ್ತಿಗೆ ಒಳಪಟ್ಟಿದೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಕನ್ಫ್ಯೂಷನ್ಸ್ ಇಲ್ಲಿರ್ಬೋದು. ಹಾಗಾಗಿ ಇವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಕೂಡ ಕೆಲವೊಂದು ಟರ್ಮ್ಸ್ ಕಂಡೀಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ್ವೈಸ್ ಇನ್ನೆಲ್ಲರೂ ಕೂಡ ನೀವು ಅಡಿಷನಲ್ ಲೀಸ್ಟಲ್ಲಿ ಬಂದಿರ್ತೀರಾ, ಕಂಗ್ರ್ಯಾಚುಲೇಷನ್ಸ್. 10%ನಲ್ಲಿ ರೆಡಿ ಮಾಡಿರುವಂಥದ್ದು. ಆ್ಯಂಡ್ ಇದು 2018ರ ಅಡಿಷನಲ್ ಲೀಸ್ಟ್ ಆ್ಯಂಡ್ 2017 ಕೂಡ ಹಾಕಿರ್ತೀನಿ. ನೀವು ನೋಡಿರಲಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. Congratulations once again. Thank you so much.